ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಕಳಪೆ ಮಟ್ಟದ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡುತ್ತಿರುವ ಹೋಟೆಲ್ಗಳ ಅಭಿವೃದ್ಧಿ ಸೂಕ್ತ ಕ್ರಮಕ್ಕೆ ಕನ್ನಡಪರ ಹೋರಾಟಗಾರರಾದ ಸಂದೀಪ್ ಬರ್ನಿ ಅವರು ಆಗ್ರಹ ಮಾಡಿದ್ದಾರೆ. ಈಗಾಗಲೇ ಹಾರ್ಟ್ ಅಟ್ಯಾಕ್ಗಳು, ಬಹಳಷ್ಟು ಹೃದಯಾಘಾತಗಳು ಹೆಚ್ಚಾಗ್ತಾ ಇವೆ. ಇನ್ನು ಕಲಬುರಗಿ ಜಿಲ್ಲೆಯ ವಿವಿಧ ಕಡೆ ನೋಡಿದರೆ ಅನೇಕ ಚಾಟ್ಗಳಿವೆ, ಇನ್ನಿತರ ತಿಂಡಿ ತಿನಿಸುಗಳಿವೆ, ಕುರುಕುಲು ತಿಂಡಿ ತಿನಿಸುಗಳಿವೆ. ಇವೆಲ್ಲ ಮಾರಾಟ ಮಾಡೋರು ಯಾವುದೇ ರೀತಿಯಾದಂಥ ಶುಚಿತ್ವವನ್ನು ಮಾಡ್ತಾ ಇಲ್ಲ, ಶುಚಿತ್ವವನ್ನು ಕಾಯ್ದುಕೊಳ್ತಾ ಇಲ್ಲ. ಇದರಿಂದ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ನಗರದಲ್ಲಿ ನೀವು ಮಾರ್ಕೆಟ್ ಹೋಗ್ಬೋದು, ಅಥವಾ ಇನ್ನಿತರ ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ಏನು ಜಂಕ್ ಫುಡ್ ಇರುತ್ತೆ, ಮತ್ತು ಇನ್ನಿತರ ಚೈನೀಸ್ ಇದಿರುತ್ತೆ, ಎಲ್ಲ ಮಾರ್ಟ್ಗಳಿರುತ್ತೆ. ಈ ಎಲ್ಲ ಕಡೆ ಹೋದಾಗ ಅಲ್ಲಿರ್ತಕ್ಕಂಥ ಶುಚಿತ್ವವನ್ನು ಒಂದ್ಸಲ ಆರೋಗ್ಯ ಇಲಾಖೆ ಆಗಲಿ, ಆಹಾರ ಇಲಾಖೆಯವರಲ್ಲಿ ಆಗಲಿ ಸ್ವಲ್ಪ ವಿಸಿಟ್ ಕೊಟ್ಟು ಗಮನ ಹರಿಸಬೇಕು. ಏಕೆಂದರೆ ಇಲ್ಲಿ ಶುಚಿತ್ವ ಕಾಣ್ತಾ ಇಲ್ಲ. ಹೇಗೆ ಬೇಕು ಹೋಗಿ ಅಡುಗೆ ಮಾಡ್ತಾರೆ, ಹೇಗೆ ಬೇಕಾಗೋ ಜನರಿಗೆ ತಿನ್ನಿಸ್ತಾರೆ. ಅಲ್ಲದೆ ಜನಗಳಲ್ಲಿಯೂ ಕೂಡ ಇದ್ರ ಬಗ್ಗೆ ಒಂದು ರೀತಿಯಾದಂತಹ ಆಲೋಚನೆ ಬರಬೇಕು, ಮುಂದಾಲೋಚನೆಯನ್ನು ಮಾಡಬೇಕು. ಈ ರೀತಿಯಾದಂಥ ಫುಡ್ಗಳನ್ನು, ಆಹಾರ ಪದಾರ್ಥಗಳನ್ನು ತಿನ್ನೋದರಿಂದ ನಮ್ಮ ಒಂದು ಜೀವಕ್ಕೆ ಹಾನಿಯಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಆಲೋಚನೆಯನ್ನು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ತಪ್ಪಿಸ್ಬೋದು. ಅಲ್ಲದೆ ಈ ಒಂದು ಎಲ್ಲ ಹೋಟೆಲ್ಗಳಾಗಲಿ, ಇನ್ನಿತರ ಚಾಟ್ಗಳಾಗಲಿ, ಇನ್ನಿತರ ಚೈನೀಸ್ ಜಂಕ್ ಫುಡ್ಗಳಾಗಲಿ, ಆ ಸ್ಥಳಗಳಿಗೆ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯವರು ಭೇಟಿಯನ್ನು ನೀಡಿ ಅಲ್ಲಿನ ಸ್ವಚ್ಛತೆಯನ್ನು ಗಮನ ಹರಿಸಬೇಕು ಅಂತ ಈ ಮುಖಂಡರು ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಸಹ ಕಲಬುರಗಿಯಲ್ಲಿ ಕಳೆದ ಒಂದು ವಾರದಲ್ಲಿ ಸಾರ್ವಜನಿಕರಿಗೆ ಹೃದಯಾಘಾತ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಇದಕ್ಕೆ ನಿಖರವಾದ ಕಾರಣಗಳು ತಿಳಿದಿಲ್ಲವಾದರೂ ಸಹ ಸಾರ್ವಜನಿಕರು ಕಲಬುರಗಿ ನಗರದಲ್ಲಿನ ಹೋಟೆಲ್ಗಳು, ಬೀದಿ ಬದಿಯ ಬಂಡಿಗಳು ಹಾಗೂ ಇನ್ನಿತರ ತಿಂಡಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೋಟೆಲ್ಗಳು ಮತ್ತು ಬೀದಿ ಬದಿಯ ತಿಂಡಿಗಳಿಂದ ಕೂಡ ಆರೋಗ್ಯ ಹದಗೆಡುತ್ತದೆ. ಆದ ಕಾರಣ ಆರೋಗ್ಯ ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕೆಂದು ಮನವಿಯನ್ನು ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಇವತ್ತು ಕಲಬುರಗಿ ಜಿಲ್ಲಾ ಅಂಕಿತ ಅಧಿಕಾರಿ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಧಿಕಾರಿಗೆ ಮನವಿ ಸಲ್ಲಿಸೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ಸುಮಾರು ಒಂದು ವಾರದಿಂದ ನಾವು ಟಿ ವಿ ಹಾಗೂ ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಏನಂದರೆ ಹೃದಯಾಘಾತಗಳು ಏನಪ್ಪ ಅಂತಂದ್ರೆ ದಿನನಿತ್ಯವಾಗಿ ಏನಪ್ಪ ಅಂದ್ರೆ ಒಂದು ಜಾಸ್ತಿನೇ ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ನಾವು ಕಲಬುರಗಿ ಜಿಲ್ಲಾ ಆಹಾರ ಮತ್ತು ಗುಣಮಟ್ಟ ಪ್ರಾಧಿಕಾರವರಿಗೆ ನಾವು ಮನವಿ ಕೊಡೋದೇನಪ್ಪ ಅಂತಂದರೆ, ಕಲಬುರಗಿಯಲ್ಲಿ ಇವತ್ತು ರಸ್ತೆ ಮೇಲೆ ಏನು ಅಂಗಡಿಗಳಾಗಿರ್ಬೋದು, ಇವತ್ತು ಹೋಟೆಲ್ಗಳಲ್ಲಿ ಏನಪ್ಪ ಅಂದ್ರೆ ಒಂದು ಕೆಮಿಕಲ್ ಹಾಕುವಂಥ ಪದಾರ್ಥಗಳು ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ದಿನನಿತ್ಯವಾಗಿ ನಡೀತಾ ಇದೆ. ಇದಕ್ಕೆ ನೇರವಾಗಿ ಕಾರಣ ಯಾರಪ್ಪ ಅಂದರೆ ಆಹಾರ ಇಲಾಖೆ ಮತ್ತು ಗುಣಮಟ್ಟ ಪ್ರಾಧಿಕಾರಿ ನೇರವಾಗಿ ಕಾರಣ. ಯಾಕಂದರೆ ಇವರು ದಿನನಿತ್ಯ ಏನಪ್ಪ ಅಂದ್ರೆ ಸಂಬಂಧಪಟ್ಟ ಹೋಟೆಲ್ಗಳಿಗೆ ಮತ್ತೇನಪ್ಪ ಅಂದ್ರೆ ಇಲ್ಲಿ ರಸ್ತೆ ಮೇಲೆ ಇರ್ತಕ್ಕಂಥ ಬಂಡಿಗಳಿಗೆ ಏನಂದ್ರೆ ಯಾವುದೇ ಒಂದು ವೀಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಮಂತ್ಲಿ ಏನಪ್ಪ ಅಂದ್ರೆ ಮಾಮೂಲಿ ಬಂದರೆ ಸಾಕು, ಅವರು ಏನಪ್ಪ ಅಂದ್ರೆ ಇವತ್ತು ಕಚೇರಿಯಲ್ಲಿ ಹರಟೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ನಮ್ಮ ಕಲಬುರಗಿ ಏನಪ್ಪ ಅಂತಂದರೆ ಎರಡನೇ ಸ್ಥಾನದಲ್ಲಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಹಾಸನ ಇದೆ, ಎರಡನೇ ಸ್ಥಾನ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಇದೆ. ನಾವು ನೇರವಾಗಿ ಖಂಡಿಸ್ತಾ ಇದ್ದೇವೆ. ಕಲಬುರಗಿಯಲ್ಲಿ ಇರ್ತಕ್ಕಂಥ ರಸ್ತೆ ಮೇಲೆ ಇರ್ತಕ್ಕಂಥ ಬಂಡಿಗಳು ಹಾಗೂ ಹೋಟೆಲ್ ಮೇಲೆ ನೀವು ಏನಾದರೂ ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದ್ದೀವಿ, ನಮ್ಮ ತಂದೆಯವರು ಏನಪ್ಪ ಅಂದರೆ ಮಕ್ಕಳ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ತಂದೆಯವರು ಮಕ್ಕಳಿಗೆ ಸಮಾಧಿಗೆ ಮಣ್ಣಿಗೆ ಬರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ತಂದೆಯವರು ವಯಸ್ಸಾದರೆ ನಮ್ಮ ಮಕ್ಕಳು ಮಣ್ಣಿಗೆ ಹೋಗಬೇಕು, ಆದರೆ ಇವತ್ತು ನಮ್ಮ ಮಕ್ಕಳ ತಂದೆಗಳು ಏನಪ್ಪ ಅಂದ್ರೆ ಮಕ್ಕಳಿಗೆ ಮಣ್ಣಿಗೆ ಬರುವಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಹಾರಾಡ್ತಾ ಇದೆ. ಇದಕ್ಕೆ ನೇರವಾಗಿ ಹೃದಯಾಘಾತಕ್ಕೆ ಏನಪ್ಪ ಅಂದ್ರೆ ಇವತ್ತು ಆಹಾರ ಪದಾರ್ಥದಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಮಿಶ್ರಣ ಮಾಡ್ತಾ ಇದ್ದಾರೆ. ಅದು ಇವತ್ತು ಎಫೆಕ್ಟ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಕೂಡಲೇ ಏನಪ್ಪ ಅಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಪ್ಪ ಅಂದ್ರೆ ಅಲ್ಲಿ ವೀಕ್ಷಣೆ ಮಾಡಬೇಕು. ಇನ್ನೊಂದು ಏನಪ್ಪ ಅಂದರೆ ನಾವು ಇವತ್ತು ನಮ್ಮ ಯಾವುದೇ ಒಂದು ಆರೋಗ್ಯದಲ್ಲಿ ಏರುಪೇರು ಆದಾಗ ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರು ಹೇಳ್ತಾರೆ ಬರೀ BP ಲೋ ಆಗಿ ಏನಪ್ಪ ಅಂದ್ರೆ ಒಂದು ಸಾವನ್ನಾಗಿದೆ ಅಂತ ಹೇಳ್ತಾರೆ. ಅದು BP ಲೋಯಿಂದ ಸಾವನ್ನಾಗಿರೋದಿಲ್ಲ, ಅದು ಸಂಬಂಧಪಟ್ಟ ಏನಪ್ಪ ಅಂತಂದ್ರೆ ಹೃದಯಾಘಾತದಿಂದ ಸಾವನ್ನಾಗಿರುತ್ತದೆ. ಆದರೆ ಅಲ್ಲಿಯ ಒಂದಿಷ್ಟು ಬಡ ರೋಗಿಗಳು ಏನು ಮಾಡ್ತಾರೆ, BP ಲೋ ಆಗಿದೆ ಅನ್ನೋ ಕಾರಣಕ್ಕಾಗಿ ತಮ್ಮ ಏನಪ್ಪ ಮೃತದೇಹವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಕಾಣ್ತಾ ಇದೆ. ಇದೇನಪ್ಪ ಅಂದ್ರೆ ಮೃತಪಟ್ಟಾಗ ಸಂಬಂಧಪಟ್ಟ ಅಧಿಕಾರಿ ಬಂದು ಇದು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಕುಲಂಕುಷವಾಗಿ ಇದರ ಬಗ್ಗೆ ಚರ್ಚೆ ಮಾಡಿದಾಗ ನಮಗೆ ಯಾವುದರಿಂದ ಇದು ಏನಪ್ಪ ಅಂದ್ರೆ ಹೃದಯಾಘಾತ ಆಗ್ತಾಯಿದೆ ಅಂತಂದ್ರೆ ನಮಗೆ ಸಂಪೂರ್ಣ ಮಾಹಿತಿ ಬರ್ತದಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.
ಸರ್ ಇವತ್ತು ಕಲಬುರಗಿಯಲ್ಲಿ ಪ್ರತಿಯೊಂದು ಫುಡ್ನಲ್ಲಿ ಏನಂದ್ರೆ ಕೆಮಿಕಲ್ ಹಾಕ್ತಾ ಇದ್ದಾರೆ ಸರ್. ನಾವು ಹೇಳ್ತಾ ಇದ್ದಿಲ್ಲ ಸರ್ ನೇರವಾಗಿ ಇದರಲ್ಲಿ ಕಲಬುರಗಿಯಲ್ಲಿ ಇರ್ತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲೇ ನೇರವಾಗಿ ಹೃದಯಘಾತಕ್ಕೆ ಏನಪ್ಪ ಅಂದ್ರೆ ಕಾರಣ ಆಗ್ತಾ ಇದೆ. ಫುಡ್ ಆಫೀಸರ್ಗಳಿಗೆ ಗೊತ್ತಿದೆ, ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿ ಒತ್ತಡ, ಸಂಬಂಧಪಟ್ಟ ಅಧಿಕಾರಿಗೆ ಮಂತ್ಲಿ ಮಾಮೂಲಿ ಹೋಗೋದಕ್ಕೆ ಕಾರಣಕ್ಕಾಗಿ ಈ ಅಧಿಕಾರಿಗಳು ಏನಪ್ಪ ಅಂದ್ರೆ ಸುಮ್ಮನೆ ಒಂದೆರಡು ಯಾವುದೋ ಒಂದು ಬಡ ಏನಪ್ಪ ಅಂದ್ರೆ ಬೀದಿ ವ್ಯಾಪಾರಿಗೆ ಏನಪ್ಪ ಅಂದ್ರೆ ಒಂದೆರಡು ಕಂಪ್ಲೇಂಟ್ ಒಂದು ನೋಟಿಸ್ ಕೊಡುವಂಥ ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಾಗಲಿ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಮಂತ್ಲಿ ಹಪ್ತಾ ಬರೋಣ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ಯಾವುದೇ ಒಂದು ಕುಲಂಕುಷವಾಗಿ ತನಿಖೆ ಮಾಡ್ತಾ ಇಲ್ಲ. ಇವತ್ತೇನು ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಇವತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಧಿಕಾರಿಗಳು. ಆದರೂ ಕೂಡ ಬಂದಂಥ ಫಂಡ್ಗಳು ಏನಪ್ಪ ಅಂದ್ರೆ ತಮ್ಮ ಇಲಾಖೆಗೆ ಕುರ್ಚಿಗಳು, ಟೇಬಲ್ಗಳು, ಇನ್ನಿತರ ಬಿಲ್ಡಿಂಗ್ ಏನಪ್ಪ ಅಂದ್ರೆ ರಿಪೇರಿ ಮಾಡುವಂಥದ್ದಲ್ಲಿ ಅಂದ್ರೆ ಇಂಥ ದುಡ್ಡುಗಳನ್ನು ಯೂಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ನೇರವಾಗಿ ಖಂಡಿಸ್ತಾ ಇದ್ದೇವೆ. ಇದು ನಮ್ಮ ಕಲಬುರಗಿಗೆ ಅಷ್ಟೇ ನೋವಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ನೋವಿನ ಸಂಗತಿ ಅಂತ ಹೇಳ್ಬೋದು ಸರ್. ಸಂದೀಪ್ ಭರಣಿ, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ, ಕಲಬುರಗಿ.